ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ತುಂಬ ದಿನ ಆಯಿತು ಫ್ರೆಂಡ್ಸ್ ವಿಡಿಯೋ ಮಾಡಿದೆ. ನೀವು ಅಂದ್ಕೊಂಡಿರ್ಬೋದು ಎಲ್ಲಿ ಹೋಗಿದ್ದೀರಾ ಅಂತ. ಎಲ್ಲಿ ಹೋಗಿಲ್ಲ ಫ್ರೆಂಡ್ಸ್, ಇಲ್ಲೇ ಇದ್ದೀನಿ. ಇದು ಬಂದುಬಿಟ್ಟು ನಾನು ಪಾಪ ಲೈಬ್ರರಿಗೆ ಅಡ್ಮಿಷನ್ ಮಾಡೋದಕ್ಕಂತ ಹೋಗಿದ್ದೆ. ಅವಾಗೆ ಅಡ್ಮಿಷನ್ ಮಾಡಿ ಎಲ್ಲ ಡೀಟೇಲ್ಸ್ ಎಲ್ಲ ತೊಗೊಂಡು ಅಡ್ಮಿಷನ್ ಮಾಡಿಬಿಟ್ಟೆ ನಾನು. ಸೊ ಈ ಲೈಬ್ರರಿ ಹೆಸರು ಬಂದುಬಿಟ್ಟು ಕಲ್ಪವೃಕ್ಷ 24/7 ಲೈಬ್ರರಿ ಸ್ಟಡಿ ಸರ್ಕಲ್. ಯಾವಾಗ ಬೇಕಾದರೂ ಹೋಗ್ಬೋದು. ವೈಫೈ ಕೂಡ ಅವರೇ ಕೊಡ್ತಾರೆ. ಇಲ್ಲಿ ನೋಡ್ಬೋದು, ನಾನು ವಾಟರ್ ಸ್ಪ್ರೇ ಮೇನ್ ಇಟ್ಕೊಂಡಿದ್ದೀನಿ. ನನಗೆ ಅದು ತುಂಬ ಇಂಪಾರ್ಟೆಂಟು, ಬಿಕಾಸ್ ನಾನು ಟ್ಯಾಬ್ಲೆಟ್ ತೊಗೊಂಡಿರ್ತೀನಲ್ಲ ಫ್ರೆಂಡ್ಸ್. ಸೊ ವಾಟರ್ ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ರಿಫ್ರೆಶ್ ಆಗ್ತೀನಿ. ಇಲ್ಲಿ ಮೇಲೆ ಬುಕ್ಸ್ ಇಡೋದಕ್ಕೆ ಒಂದು ಏನದು ಪ್ಲೌಡ್ ಥರ ಹೊಡೆದಿದ್ದಾರೆ. ಅಲ್ಲಿ ನಾವು ನೋಟ್ಸು, ಶಾರ್ಟ್ ನೋಟ್ಸ್ ಅದೆಲ್ಲ ಅಂಟಿಸ್ಕೋಬೋದು. ಇದು ಟೇಬಲ್ ಬಂದುಬಿಟ್ಟು KS ಅವ್ರದ್ದು ಅನಿಸುತ್ತೆ. ಏನೇನು ಶಾರ್ಟ್ ನೋಟ್ಸ್ ಎಲ್ಲ ಹಾಕಿದ್ರು ನಾನು ಕಿತ್ಬೇಕಂತ ಅಂದ್ಕೊಂಡೆ. ಬಟ್ ನೆಕ್ಸ್ಟ್ ನಂದು ಈಗ ಚೇಂಜ್ ಆಗಿದೆ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು 14th ಸೆಪ್ಟೆಂಬರು. ಗಣಪತಿ ಕೂತಿದ್ದಾನೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಈಗ. ಸೊ ಈಗ ನಾನು ರಿಫ್ರೆಶ್ ಆಗಿ ಎಲ್ಲ ಮಾಡಿ ಮತ್ತೆ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮೊದಲು ನಂದು ಕ್ಲಾಸ್ ಮುಗಿಸ್ಕೊತೀನಿ, ಆಮೇಲೆ ಸೆಲ್ಫ್ ಸ್ಟಡಿ, ಮತ್ತೆ ಒಂದು ಕ್ಲಾಸು, ಮತ್ತೆ ಒಂದು ಸೆಲ್ಫ್ ಸ್ಟಡಿ. ನೀವು ಯಾವ ಸೈಟ್ಗಳಲ್ಲಿ ನೀವು ಓದ್ತಿದ್ದೀರಾ? ನಾನು ಬಂದುಬಿಟ್ಟು ಒಂದು ಅಡ್ಡ 24/7 PW ಫಾಲೋ ಮಾಡ್ತಾಯಿದ್ದೀನಿ. ನೀವು ಯಾವ ಫಾಲೋ ಮಾಡ್ತಿದ್ದೀರ ಅಂತ ಹೇಳಿ ಫ್ರೆಂಡ್ಸ್. ಸೊ ಒಂಚೂರು ನಾನು ಹಳೆ ವೀಡಿಯೋಗಳು ಪಾರ್ಟ್ 1 ಹಾಕಿದ್ದೆ, ಪಾರ್ಟ್ 2 ಹಾಕೋಕ್ಕಾಗಲಿಲ್ಲ. ವೀಡಿಯೋ ಎಲ್ಲ ಡಿಲೀಟ್ ಆಗಿದೆ ಫ್ರೆಂಡ್ಸ್. ಸೊ ಅಲ್ಲಿ ಕೂತಿರ್ತೀವಲ್ಲ ಫ್ರೆಂಡ್ಸ್. ಸೊ ಬಿ ಹೈಡ್ರೇಟೆಡ್, ನೀರು ತುಂಬಾ ಕುಡಿಬೇಕು ಫ್ರೆಂಡ್ಸ್. ನೀವು ಲೈಬ್ರರಿ ಹಚ್ಚಿ ಯಾರ್ಯಾರು ಮನೆಯಲ್ಲಿ ಸ್ಟಡಿ ಮಾಡ್ತಿದ್ದೀರಾ, ದಟ್ ಈಸ್ ದ ಬೆಸ್ಟ್ ಒನ್. ನೀವು ನೋಡ್ಬೋದು, ಇಲ್ಲಿ ಬುಕ್ಸ್ ಇಟ್ಕೊಂಡಿದ್ದೀನಿ ನಾನು. ಈಗ ಸದ್ಯಕ್ಕೆ ಬಂದುಬಿಟ್ಟು ನಂದು ಟೇಬಲ್ ಚೇಂಜ್ ಆಯಿತು ಫ್ರೆಂಡ್ಸ್. ನಾನು ಬೆಂಗಳೂರಿಗೆ ಹೋದೆ ಫ್ರೆಂಡ್ಸ್. ಏನದು ತುಂಬ ಅರ್ಜೆಂಟಲ್ಲಿ ಫಿಕ್ಸ್ ಆಗಿಬಿಡ್ತು. ಪಾಪ ಹೋಗೋಣ ಹೀಗೆ ಅಂತ ಹೇಳಿದ್ರು. ಅವ್ರದ್ದೇನೋ ಫ್ರೀ ಟೈಮ್ ಇತ್ತಂತೆ. ಸೊ ವಿ ವೆಂಟ್. ಇದು ಬಂದುಬಿಟ್ಟು ಅಣ್ಣ ಅಲ್ಲಿ ಬಾಜು ಕೂತಿದ್ರಲ್ಲ ಫ್ರೆಂಡ್ಸ್, ನನ್ನ ಬಾಜು ಲೈಬ್ರರಿಲಿ. ಆ ಅಣ್ಣ ತುಂಬ ತರಲೆ ಮಾಡ್ತಾನೆ ಫ್ರೆಂಡ್ಸ್. ಕಾಮಿಡಿಯನ್. ನಮ್ಮ ಒಂದು ಗ್ರೂಪಲ್ಲಿ ಅವನೇ ಕಾಮಿಡಿಯನ್ ಫ್ರೆಂಡ್ಸ್. ಅವತ್ತು ಸಂಕಷ್ಟ ಇತ್ತು ಫ್ರೆಂಡ್ಸ್. ಅಮ್ಮನಿಗೆ ಒಂಚೂರು ಹೆಲ್ತ್ ಇಶ್ಯೂಸ್ ಆಗಿತ್ತು. ಸೊ ನಾನು ಸಂಕಷ್ಟ ವ್ರತ ಹಿಡಿದಿದ್ದೆ. ಅವತ್ತು ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಪ್ರಸಾದ ತಗೊಂಡು ವಾಪಸ್ ಮನೆಗೆ ಬಂದು ಮನೆಯಲ್ಲಿ ಕೂಡ ನಾನು ಪೂಜೆ ಮಾಡಿದೆ ಫ್ರೆಂಡ್ಸ್ ಅವತ್ತು. ಸೊ ಇದು ಬಂದುಬಿಟ್ಟು ನಾನು ಬೆಂಗಳೂರಿಗೆ ಹೋಗುವಾಗ ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್. ಸೊ ನಾನು ಮೈಕ್ ಹಾಕೊಳ್ದಾನೆ ಅರ್ಜೆಂಟಲ್ಲಿ ಮಾತಾಡಿಬಿಟ್ಟೆ. ಏನೇನು ಮಾತಾಡಿದೆ ಅಂತ ನನಗೇ ಗೊತ್ತಿಲ್ಲ ಫ್ರೆಂಡ್ಸ್. ಆ ವಿಡಿಯೋ ಕೂಡ ಮ್ಯೂಟ್ ಆಗಿಬಿಟ್ಟಿದೆ. ಸೊ ಈಗ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅದರದ್ದು. ಇದೇನಿಲ್ಲ ಫ್ರೆಂಡ್ಸ್, ನಾನು ಏನು ಹೇಳ್ತಿದ್ದೆ ಅಂದರೆ ಅರ್ಜೆಂಟಾಗಿ ಹೋಗಬೇಕಾಗಿ ಬಂದಿದೆ. ಸೊ ಹೊರಟಿದ್ದೀನಿ. ಬ್ಯಾಗ್ ಪ್ಯಾಕಿಂಗ್ ಮಾಡಿದ್ದದಲ್ಲ ವಿಡಿಯೋ ಮಾಡಿದ್ದೆ ಅದು. ಸೊ ಅದರದ್ದು ಇದು ನೀವು ನೋಡ್ಬೋದು ಈಗ. ಸೊ ಥಂಡಿ ಎಲ್ಲ ಫ್ರೆಂಡ್ಸ್, ಸ್ವೆಟ್ರ್ ಅದೆಲ್ಲ ಮೇನಾಗಿ ಇಟ್ಕೊಂಡಿದ್ದೆ. ಶಾಲು ನಂದು, ನನ್ನ ತಮ್ಮಂದು, ನಮ್ಮ ಅಮ್ಮಂದು, ಪಪ್ಪ ಅಂದೇನೋ ಗೊತ್ತಿದ್ದಿದ್ದಿಲ್ಲ ಫ್ರೆಂಡ್ಸ್. ಇನ್ನು ನಂದು, ಅಮ್ಮಂದು, ಪಪ್ಪ, ನನ್ನ ತಮ್ಮಂದು ಅಷ್ಟೇ ಪ್ಯಾಕ್ ಮಾಡಿಕೊಂಡೆ. ನಾನು ಪಪ್ಪ ಅಂದವ್ರೆ ಏನು ಹೇಳ್ತಾರೆ ಅಂತ ನೋಡಿ ಪ್ಯಾಕ್ ಮಾಡಿದೆ. ಆಮೇಲೆ ಅವ್ರದ್ದು ಮೇನ್ ಎಲ್ಲ ಸ್ವೆಟ್ರ್ ಇಟ್ಕೊಂಡೆ ಫ್ರೆಂಡ್ಸ್. ತುಂಬ ಚಳಿ ಇರುತ್ತಲ್ಲ ಈಗ. ಸುಸ್ತಾಗಿಬಿಟ್ಟಿದೆ ಫ್ರೆಂಡ್ಸ್. ಅವತ್ತು ಟ್ರೈನ್ ತುಂಬ ರಶ್ ಇತ್ತು. ಏನು ಒದರ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ನಿಮ್ಮದು ಸ್ಟಡಿ ಹೇಗೆ ನಡೀತಿದೆ ಅಂತ ನನಗೆ ಅಪ್ಡೇಟ್ ಮಾಡಿ ಅಂತ ಹೇಳಿದೆ ಫ್ರೆಂಡ್ಸ್. ಇನ್ನೂ ಜಳಕ ಮಾಡಿಲ್ಲ ಅಂತ ಹೇಳಿದೆ. ಆಮೇಲೆ ಸ್ನಾನ ಮಾಡಿ ರೆಡಿಯಾಗಿ ಹೊರಟಿವಿ ಫ್ರೆಂಡ್ಸ್. ನಾವು ಸೀಟ್ ಸಿಗೋಕ್ಕೆ ತುಂಬ ಕಷ್ಟಪಟ್ವಿ. ನಾನು ಪಪ್ಪ ಮೇಲೆ ಕೂತ್ವಿ. ಆಮೇಲೆ ಮಮ್ಮಿ ಇನ್ನೊಬ್ಬರು ಬಂದಿದ್ರು ನಮ್ಮ ಕೂಡ. ನೊಂದರು ಬೆಂದರು ಚಾರ್ಲಿ
ಬೆಂಗಳೂರಿಗೆ ಹೋಗಿ ಬಂದಿಂದ ನಂದು ಏನಂತಾರೆ ಸ್ಟಡಿ ಅಪ್ಡೇಟ್ ಮಾಡ್ತೀನಿ ನಿಮಗೆ ಅಂತ ಹೇಳ್ತಿದ್ದೆ. ಹೋಗೋಷ್ಟರಲ್ಲಿ ಟ್ರೈನ್ ಮಿಸ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಸೊ ವಿ ವೇಟೆಡ್ ಅಪ್ ಟು 3 hours. ಸುಮ್ಮನೆ ನೋಡ್ತಾ ಕೂತಿದ್ದೆ ಫ್ರೆಂಡ್ಸ್. ನಾನು ಇಲ್ಲಿ ಯೋಚನೆ ಮಾಡ್ತಿದ್ದೆ ನನ್ನ ಸ್ಟಡಿ ಹೆಂಗೆ ಮಾಡೋದು ಅಂತ. ಡಾಕ್ಟರ್ ಜೊತೆ ಏನೇನು ಮಾತಾಡ್ಬೇಕಂತ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಇವ್ರದ್ದು ಇಲ್ಲಿ ಗಾಸಿಪಿಂಗ್ ನಡೀತಿತ್ತು ಫ್ರೆಂಡ್ಸ್. ಈಗ ಮಾತಾಡ್ತಿದ್ದಾರೆ ಅಮ್ಮ ಅಂತ ಅನ್ಕೋಬೇಡಿ. ಫೈನಲಿ ಸೀಟ್ ಸಿಕ್ತು ನಮಗೆ. ಪಪ್ಪ ಅಲ್ಲಿ ಕೂತಿದ್ದಾರೆ, ಕೆಳಗೆ ಯಾರ್ಯಾರು ಕೂತಿದ್ದಾರೆ. ಈ ಕಡೆ ಮಮ್ಮಿ ತಮ್ಮ, ನಾನು ಕೂಡ ಮೇಲೇನೆ ಕೂತಿದ್ದೆ ಫ್ರೆಂಡ್ಸ್. ನನಗೆ ನಿದ್ದೆ ಬರುತ್ತಲ್ಲ, ಸೊ ಮೇಲೇನೆ ಅಡ್ಜಸ್ಟ್ ಆಗು ಅಂತ ಪಾಪ ಮೇಲೆ ಕುಂದ್ರಿಸಿದ್ರು. ನನಗೆ ಏನೇನೋ ಬರ್ತಿದ್ದು ಫ್ರೆಂಡ್ಸ್ ಅಲ್ಲೇ ತಿನ್ನೋದಕ್ಕೆ. ಆದರೆ ಟ್ರೈನಲ್ಲಿ ಏನು ತಗೋಬಾರ್ದು ಅಂತ ನಂದು ಬೆಸ್ಟ್ ಅಡ್ವೈಸು ಫ್ರೆಂಡ್ಸ್. ಇದು ಫಸ್ಟ್ ಟೈಮ್ ಹೋದಾಗ ತುಂಬ ತಿಂದಿದ್ವಿ. ಫುಲ್ಲು ಹೊಟ್ಟೆಲ್ಲ ಕೆಟ್ಟು ಹೋಗಿತ್ತು. ಅಪ್ಪಂದು ಎಕ್ಸಾಮ್ಸ್ ಬರ್ತಿದ್ದು ಫ್ರೆಂಡ್ಸ್. ಬರ್ತಿದ್ದಂಗೆ ಎಕ್ಸಾಮ್ಸ್ ಇದ್ದು ಟೀಚರ್ಸ್ಗೆ ಹೇಳಿ ಕರ್ಕೊಂಡು ಹೋಗಿದ್ವಿ. ಅಲ್ಲಿನೇ ಅವನು ಫುಲ್ ಸ್ಟಡಿ ಮಾಡ್ತಿದ್ದ. ನಾನು ನೀಟ್ ಓದ್ತಿದ್ದೀನಿ, ನಾನೇ ಅಷ್ಟು ಸ್ಟಡಿ ಮಾಡಲ್ಲ, ಅವನು ಮಾಡ್ತಿದ್ದ. ಎಲ್ಲರೂ ನೋಡಿ ಗಾಬರಿ ಆಗ್ತಿದ್ರು. ಎಷ್ಟೋ ಮಕ್ಕಳು ಅಲ್ಲಿ ಫೋನ್ ನೋಡ್ತಿದ್ರೆ, ಇವನು ಓದ್ಕೋತ ಕೂತಿದ್ದ ಫ್ರೆಂಡ್ಸ್. ಎಕ್ಸಾಮ್ಸ್ ಅಂದರೆ ಅವನಿಗೂ ಒಂಚೂರಿಗೆ ಭಯ ಬಂದಿದೆ. ಸೊ ರಾತ್ರಿ ಊಟ ತುಂಬಾ ತಂದಿದ್ವಿ ಫ್ರೆಂಡ್ಸ್. ನಮ್ಮ ಅತ್ತೆ ಕೂಡ ತುಂಬ ತಂದಿದ್ರು. ಎಲ್ಲರಿಗೂ ಕೊಟ್ವಿ. ನಮ್ಮ ಕಂಪಾರ್ಟ್ಮೆಂಟಲ್ಲಿ ಅಂದರೆ ನಮ್ಮದು ಇಷ್ಟು 4 ಸೀಟ್ಗಳಲ್ಲಿ ಎಷ್ಟು ಮಂದಿ ಇದ್ದಾರೆ ಎಲ್ಲರಿಗೂ ಕೊಟ್ವಿ. ನಾವು ತಿಂದ್ವಿ. ತುಂಬಾ ಬುತ್ತಿ ತಂದಿದ್ರು. ಸೊ ಇದು ಬಂದುಬಿಟ್ಟು ಬೆಳಿಗ್ಗೆ ಫ್ರೆಂಡ್ಸ್. ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದಿದ್ವಿ ನಾವು ಬೆಂಗಳೂರಿಗೆ, ಯಶವಂತಪುರ. ಅಪ್ಪು ಕೂಡ ಮೇಲೇನೆ ಬಂದಿದ್ದ ಫ್ರೆಂಡ್ಸ್. 3 ಒಂದೇ ಕಡೆ ಮುಕ್ಕೊಂಡ್ವಿ. ರಾತ್ರಿ ತುಂಬ ಗದ್ಲಿ ಆಯಿತು. ಇದು ಬಂದುಬಿಟ್ಟು ಮೆಟ್ರೋ ಅಲ್ಲಿ. ನೀವು ಯಾವಾಗಲಾದರೂ ಮೆಟ್ರೋಲ್ಲಿ ಹೋಗಿದ್ರೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನಾವು ಇಲ್ಲಿ ಬಂದ್ವಿ. ಬಂದುಬಿಟ್ಟು ನಮ್ಮ ಅತ್ತೆ ಮಗ ಗುಂಡ. ನಾವು ಹೊರಗಡೆ ಆಚೆ ಏನಾದರೂ ಅವೇನೋ ಕೊಡಿಸ್ತೀನಿ, ಇಲ್ಲೊಂಚೂರು ಬಜ್ಜಿ, ಯಾವುದೋ ಕ್ಯಾಪ್ಸಿಕಮ್ ಬಜ್ಜಿ ಸಿಗುತ್ತೆ ಅಂತ ಹೇಳಿದ್ದ. ಸೊ ತಿನ್ನೋದಕ್ಕಂತ ಹೋದ್ವಿ. ಇಟ್ ವಾಸ್ ಗುಡ್. ಇಲ್ಲಿ ನಮ್ಮ ಹತ್ರ ಬಿಜಾಪುರದಲ್ಲಿ ಸಿಗಲ್ಲ ಅನ್ಸುತ್ತಾ. ಬಿಜಾಪುರ ಮಂದಿ ಯಾರಾದ್ರೂ ಹೇಳ್ರಿ ಕ್ಯಾಪ್ಸಿಕಮ್ ಬಜ್ಜಿ, ನಮ್ಮ ಕಡೆ ಎಲ್ಲರೂ ಸಿಗುತ್ತವನ, ಟ್ರೈ ಮಾಡ್ರಿ ನಾವು ಇಲ್ಲಿ. ಸೊ ಇಟ್ಸ್ ನೆಕ್ಸ್ಟ್ ಡೇ ನಂದು ಹಾಸ್ಪಿಟಲ್ದು. ತುಂಬ ಬೆಳಗ್ಗೆನೇ ಹೋಗಿದ್ವಿ ಫ್ರೆಂಡ್ಸ್. ಇಟ್ಸ್ ಅಪ್ರಾಕ್ಸಿಮೇಟ್ಲಿ 5:30 ಐ ಥಿಂಕ್ ಸೊ. ಅಲ್ಲಿ ಕ್ಯೂ ತುಂಬಾ ಇರುತ್ತೆ ಫ್ರೆಂಡ್ಸ್. ನಾವು ಹೋಗಿದ್ದು ಬಂದುಬಿಟ್ಟು ಹಾಸ್ಪಿಟಲ್ ಹೆಸರು ನಿಮಾನ್ಸ್ ಅಂತ. ಇಟ್ ಈಸ್ ಅನ್ ನ್ಯೂರೋ ಸೈನ್ಸ್ ಆ್ಯಂಡ್ ಮೆಂಟಲ್ ಹಾಸ್ಪಿಟಲ್. ಮೆಂಟಲ್ ಅಂತ ತಿಳ್ಕೊಬೇಡಿ. ಸೊ ಅಷ್ಟು ಹೊಂಡ್ವಿ. ಇದು ಬಂದುಬಿಟ್ಟು ಹಾಸ್ಪಿಟಲಲ್ಲಿ ಫ್ರೆಂಡ್ಸ್. ತುಂಬ ದೊಡ್ಡದಾಗಿದೆ. ನೀವು ನೋಡ್ಬೋದು ಎಷ್ಟು ಗ್ರೀನಿ ಆಗಿದೆ ಅಂತ. ಟ್ರೀಸ್ ಅದೆಲ್ಲ ತುಂಬ ಸ್ವಚ್ಛವಾಗಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಒಂಚೂರು ಅಲ್ಲಿ ಇಲ್ಲಿ ಕಸ ಒಗ್ದಿಲ್ಲ. ಫುಲ್ ಕ್ಲೀನ್ನೆಸ್ ಆಗಿದೆ. ಇದೇನು ಕನ್ನಡ ಹಿಂದಿ ಫುಲ್ ಸಾಂಗ್ಸ್ ಮಿಕ್ಸ್ ಮಾಡಿದ್ದಾರೆ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಒಂಚೂರು ಹೊಸದಾಗಿರಲಿ ಅಂತ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹೀಗೆ ಇರಲಿ ಅಂತ. ಇಲ್ಲ ಅಂದರೆ ನಾನು BGM ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿಬಿಡ್ತೀನಿ. ಇದು ವಾಪಸ್ ಅವತ್ತೇ ಮರಳಿ ನಮ್ಮ ಬಿಜಾಪುರಕ್ಕೆ ಬರ್ತಾ ಇದ್ವಿ. ಬೆಳಗ್ಗೆ ಇನ್ನೊಂದು ಅರ್ಧ ಗಂಟೆ ಇತ್ತು ಫ್ರೆಂಡ್ಸ್ ಬಿಜಾಪುರ ತಲುಪೋದಕ್ಕೆ. ಆವಾಗ ಎದ್ದಿದ್ದೆ ನಾನು. ಒಟ್ಟರು ಆಲ್ರೆಡಿ ನಾಷ್ಟ ಚಾಲು ಮಾಡಿದ್ರು. ಇವ್ರು ಬಂದುಬಿಟ್ಟು ಗ್ರೀನ್ ಕಲರ್ ಹಾಕೊಂಡಿದ್ದಾರೆ. ಅವ್ರು ನಮ್ಮ ಅತ್ತೆ ಸಿಂಗರ್ ಅವರು ಫ್ರೆಂಡ್ಸ್. ಅವರು ವಿಡಿಯೋ ಇದು ಯಾವುದು ಸ್ಟಾರ್ ಮೇಕರಲ್ಲಿ ಸಾಂಗ್ಸ್ ಹಾಡ್ತಾರೆ. ಇದು ಬಂದುಬಿಟ್ಟು ನಮ್ಮ ಆಲಮಟ್ಟಿ ಡ್ಯಾಮ್ ಫ್ರೆಂಡ್ಸ್. ನಮ್ಮ ಹೆಮ್ಮೆ ನಮ್ಮ ಆಲಮಟ್ಟಿ ಡ್ಯಾಮ್. ನೀರು ಬಿಟ್ಟಿದ್ರು, ತುಂಬ ನೀರಿದ್ದು ಫ್ರೆಂಡ್ಸ್. ನೋಡಲ್ಲಿ ಹೇಗೆ ಹೋಗ್ತಿದೆ. ಮಳೆ ಆಗಿತ್ತಲ್ಲ ಅವಾಗ ತುಂಬ. ನಿಮ್ದು ಯಾವ ಊರಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕೆಳಗೆ. ಆ್ಯಂಡ್ ಐ ಆಮ್ ಬ್ಯಾಕ್
ಟು ಮೈ ಸಿಟಿ ಫ್ರೆಂಡ್ಸ್ ವಿಜಯಪುರ್. ಯಾರ್ಯಾರು ಬಿಜಾಪುರ ಮಂದಿ ಅದಿರಿ ಕಮೆಂಟ್ ಮಾಡ್ರಿ. ಇಲ್ಲೇನೋ ಫಂಕ್ಷನ್ ನಡೀತಿತ್ತು ಫ್ರೆಂಡ್ಸ್. ಸೊ ಫುಲ್ DJ ಅದೇನೋ ನಡೀತಿತ್ತು. ನಂದು ಬರುವಾಗ ಟ್ಯಾಬ್ಲೆಟ್ಸ್ ಅಲ್ಲಿ ಸಿಗಲ್ಲ ಅಂದರು ಫ್ರೆಂಡ್ಸ್. ಅವ್ರ ಹಾಸ್ಪಿಟಲಲ್ಲಿ ನೀವು ಹೊರಗಡೆನೆ ತೊಗೋಬೇಕಂದ್ರು. ಸೊ ನಾನು ಪಪ್ಪ ಬಂದು ಸೊ ನಂದು ಟ್ಯಾಬ್ಲೆಟ್ಸ್ ತಗೋಬೇಕಂತ ಹೊಂಟಿದ್ವಿ ರಾತ್ರಿ. ಸೊ ನೀವು ನೋಡ್ಬೋದು ಅಪ್ಪು ಕೂಡ ಹಿಂದೆನೆ ಕೂತಿದ್ದ. ಅಕ್ಕ ವಿಡಿಯೋ ಮಾಡು ಅಂತ ತಲೆ ತಂತಿದ್ದ ಫ್ರೆಂಡ್ಸ್. ಸೊ ಇಟ್ಸ್ ಸೇಫ್. ಈಸ್ ಸೋ ನಾಟಿ ಫ್ರೆಂಡ್ಸ್. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.